ನನ್ನ ಅಜ್ಜಿ, ನಮ್ಮ ತಂದೆಯವ್ರ ತಾಯಿ, ಅವರು ನನಗೆ ಹೇಳೋರು 10 ವರ್ಷಕ್ಕೇನೆ ಮದುವೆ ಆಗಿತ್ತಂತೆ ನಮ್ಮ ಅಜ್ಜಿಗೆ. ಋತುಮತಿ ಆದಮೇಲೆ ತಗೊಂಡೋಗಿ ಗಂಡನ ಮನೇಲಿ ಬಿಟ್ರಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು. ಅವರು ನನ್ನ ಹತ್ರ ಕುತ್ಕೊಂಡು ಹೇಳಿದಂಥ ಪ್ರತಿಯೊಂದು ಮಾತು ಅವರು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಅವರನ್ನು ಅಷ್ಟು ನೆನೆಸ್ಕೋತೀನಿ ನಾನು ಬದುಕಲ್ಲಿ ಅಂತ. ಬಟ್ ಅವ್ರು ನನಗೆ ಅವ್ರ ಜೀವನವನ್ನೇ ಕಥೆಯಾಗಿ ಹೇಳೋರು ನನಗೆ. ನನಗೆ ತುಂಬ ಇಷ್ಟ ನಮ್ಮ ಅಜ್ಜಿ ಅಂದರೆ. ಈ ಬಡತನ ಹೆಂಗಿತ್ತು ಹೇಗಿತ್ತು ಇದನ್ನೆಲ್ಲ ನಮ್ಮ ಅಜ್ಜಿನೇ ಹೇಳ್ತಾ ಇದ್ದಿದ್ದು ನನಗೆ. ಕೆಳಗಡೆ ಅಂದಾಗಲು ಬಿದ್ದಿದ್ರು ಎತ್ಕೊಂಡು ಸೆರಗಲಿಂಗೆ ಇಟ್ಕೊಂಡು ಬರೋರು ನಮ್ಮ ಅಜ್ಜಿ. ಯಾಕಂದರೆ ನಮ್ಮ ಅಜ್ಜಿ ಊಟ ಇಲ್ದಾಗ ಪಕ್ಕದ ಮನೆಯಲ್ಲಿ ಈ ಹಿಂದಿಂದು ಮುದ್ದೆಗಳನ್ನ ಎಮ್ಮೆ ದನಗಳು ಹಾಕಕ್ಕಿಟ್ಟಿರೋರಂತೆ. ಅದನ್ನ ಸೆರಗಲ್ಲಿ ಬಚ್ಚಿಟ್ಕೊಂಡು ತಗೊಂಬಂದು ತನ್ನ ಮಕ್ಕಳಿಗೆ ಕೊಡ್ತಿದ್ರಂತೆ ನಮ್ಮ ಅಜ್ಜಿ. ಇದೆಲ್ಲ ನನಗೆ ಇನ್ನೂ ಒಂದು ಭಾಳ ದೊಡ್ಡ ಮಾತು ನಮ್ಮ ಅಜ್ಜಿ ನನಗೆ ಕಲಿಸಿದಂದ್ರೆ, ವಿದ್ಯೆ ಕೊಡೋದಂಥದ್ದು ಇಂಥವು ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ನನ್ನನ್ನು ಬದಲಾವಣೆ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಇವೆಲ್ಲ ಮೌಲ್ಯಗಳು ನಮ್ಮ ಅಜ್ಜಿ ಹೇಳ್ತಾ ಇದ್ದಂಥ ಸತ್ಯವಾದಂಥ ಕಥೆಗಳೇ ನನ್ನ ಬದುಕಲ್ಲಿ ಪ್ರೇರಣೆ. ಅಂದರೆ ಅವರಿಲ್ಲ, ಬಟ್ ಅವ್ರು ಕೊಟ್ಟಂಥ ಪ್ರಾಬಬಲಿ ಅದು ನನ್ನ ಲೈಫಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ. ನಮ್ಮ ತಂದೆ ಎಲ್ಲದಕ್ಕೂ ನನ್ನ ಜೊತೆ ನಿಂತಿದ್ರು. ಅವ್ರು ಅನ್ಕೊಂಡೇ ಇರಲಿಲ್ಲ. ಅವರು ಇರೋತನ ಡಾಕ್ಟ್ರೇ ನಾನು. ಅವ್ರು ಹೋದ್ಮೇಲೆ ನಾನು ಇದಕ್ಕೆ ಬಂದಿದ್ದು. ಅಲ್ಲ ಮೇಡಮ್, ಅಂದ್ರೆ ನಿಮ್ಮ ಬದುಕಿನ ಒಂದು ಫಸ್ಟ್ ಹಾಫ್ ಸಿನಿಮಾ ನೋಡಿದಾಗ ಒಂದಂದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗಿನ ಹಳ್ಳಿ ಬದುಕನ್ನ ನೀವು ನೋಡಿದ್ರಿ, ಅನುಭವಿಸಿದ್ರಿ ಅನ್ನುವಂಥದ್ದು. ಸೆಕೆಂಡ್ ಹಾಫ್ ಅಂತ ಬಂದಾಗ ನೀವು ಮದುವೆ ಬಗ್ಗೆ ಹೇಳ್ತಾ ಇದ್ದೀರಿ, ಆದ್ರೆ ನಿಮ್ಮ ಮದುವೆ ವಿಚಾರ ಅಂತ ಬಂದಾಗ ಉತ್ತರ ಕರ್ನಾಟಕದ ಸೊಸೆಯಾಗಿ ಕಾಣಿಸ್ಕೊಳ್ತೀರಿ, ಕಲಬುರ್ಗಿಯ ಸೊಸೆಯಾಗಿ ಕಾಣಿಸ್ಕೊಳ್ತೀರಿ. ಅಲ್ಲೂ ಕೂಡ ಅಂದ್ರೆ ಬದುಕಿನ ಮತ್ತೊಂದು ಹಂತವನ್ನ ನೋಡಿದಾಗ ಎಷ್ಟು ನಿಮ್ಗೆ ಆ ಕಡೆ ಹೆಮ್ಮೆ, ಅಭಿಮಾನ. ಅಂದ್ರೆ ಜನ ಈಗಲೂ ಕೂಡ ನೀವು ಅಲ್ಲಿ ಹೋಗ್ತೀರಿ ಅಂತ ಅಂದ್ರೆ ಕೂಡಲೇ ಸಾಕು, ನಿಮ್ಮನ್ನ ಒಂದ್ಸಲ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಬರ್ತಾರೆ. ನಿಮ್ಮ ಬದುಕಿನ ಒಂದು ಹಂತದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮದುವೆ ಆದ್ಮೇಲೆ ಬಹಳ ಸಂಗಾತಿ ಅಷ್ಟೇ ಸಿಕ್ಕಿದ್ದಲ್ಲ, ಬಾಳಿನ ಪಥವೇ ಬದಲಾಯಿಸಿದೆ ಅಂತ ಹೇಳ್ಬಹುದು. ಅದನ್ನ ಹೇಳಿ ಮೇಡಮ್. ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ರಮೇಶ್ ಅವ್ರನ್ನ, ನನ್ನ ಮನೆಯವ್ರ ಹೆಸರು ರಮೇಶ್. ನೋಡಿ ಅದು ಹೆಂಗೆ ಅಂತಂದರೆ, ಅವ್ರ ಜೊತೆ ಪೋಸ್ಟಿಂಗ್ ಇತ್ತು ನನಗೆ. ಅವರು ನನ್ನನ್ನು ಒಂದೇ ಪೋಸ್ಟಿಂಗಲ್ಲಿರ್ಬೇಕಾದ್ರೆ ಲೈಕ್ ಫಸ್ಟ್ ನನಗೇನು ಇಷ್ಟ ಆಗ್ತಿರ್ಲಿಲ್ಲ. ನಂತರ ಅದು ಪ್ರೀತಿಯಾಗಿ ಪರಿವರ್ತನೆ ಆಯಿತು. ಪ್ರಪೋಸ್ ಮಾಡ್ತಾರೆ, ನಾನು ತುಂಬ ಟೈಮ್ ತೊಗೊಳ್ತೀನಿ. ಯಾಕಂದರೆ ನಮ್ಮದು ಅವ್ರಿಗೆ ಅಜಗಜಾಂತರ ಬಟ್ ನಾನು ಅವರು ಎಲ್ಲಿ ಏನು ಪ್ರೀತಿ ಅನ್ನೋದು ಏನೂ ಕೇಳಲ್ಲ ನೋಡಿ. ಹಂಗೆ ಇವ್ರು ಯಾರು ಏನು ಗೊತ್ತಿಲ್ಲ ನನಗೆ ಪ್ರೀತಿಯಲ್ಲಿ. ಅದ ನಂತರನೂ ಅಷ್ಟೇ, ಏನು ಅವ್ರ ಹಿನ್ನೆಲೆ ಎಂಥದೂ ಇಲ್ಲ. ರಮೇಶ್ ಇಷ್ಟ ಅಷ್ಟೇ ನನಗೆ. ಫಸ್ಟ್ ಅವ್ರು BDS ಮುಗಿಸಿದ್ರು, ನಾವು ಇಬ್ಬರು BDS ಮುಗಿಸಿದ್ವಿ. ಮಾಸ್ಟರ್ಸ್ ಮಾಡಬೇಕಿತ್ತು. ನಾನು ಹೇಳಿದೆ, ಫಸ್ಟ್ ನೀ ಮಾಸ್ಟರ್ ಮಾಡಪ್ಪ, ಇಲ್ಲಾಂದರೆ ನಮ್ಮಲ್ಲಿ ಹೆಣ್ಣು ಕೊಡೋದಿಲ್ಲ ಅಂತ. ಸೊ ಹಾಗಾಗಿ ಬಟ್ ನಮ್ಮಲ್ಲಿ ಒಪ್ಸೋಕ್ಕೆ ಭಾಳ ಕಷ್ಟಪಟ್ಟೆ ನಾನು. 3 ವರ್ಷ 3 years. ನಮ್ಮ ತಂದೆಗೆ ಹೇಳೋಷ್ಟು ಶಕ್ತಿ ಇರಲಿಲ್ಲ ಎದುರುಗಡೆ, ಬಟ್ ಪತ್ರ ಬರೆದಿದ್ದೆ, ಈ ಥರ ನಾನು ಒಬ್ಬರನ್ನ ಪ್ರೀತಿ ಮಾಡಿದ್ದೀನಿ, ನಾನು ಅವರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಬಟ್ ನಮ್ಮ ತಂದೆ ಒಂದಿನಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತಾ, ಅವ್ರಿಗೆ ಮನಸ್ಸಿಗೂ ನೋವಾಯಿತು. ಗ್ರೇಟ್ ಆ ಮನುಷ್ಯ ನಮ್ಮ ತಂದೆ. ಒಂದು ಮಾತು ಅನ್ನಲಿಲ್ಲ, ಎಲ್ರಿಗೂ ಹೇಳಿದ್ರು ಅವಳು ಇಷ್ಟಪಟ್ಟಿದ್ದಾಳೆ, ಮುಗೀತು, ಮದುವೆ ಮಾಡಿಕೊಡೋಣ. ಮಾಸ್ಟರ್ಸ್ ಅವರು ಮುಗಿಸಿದ್ರು, ನಾನು ಓದ್ತಿದ್ದಂಗೆ. ಅವಾಗಲೂ ಗೊತ್ತಾದ್ಮೇಲೂ ನಾನು ಓದಿಸಲ್ಲ ಅಂತ ಹೇಳಲಿಲ್ಲ ನಮ್ಮ ತಂದೆ. ಮಾಸ್ಟರ್ ಮಾಡಿಸಿದ್ರು, ಎಲ್ಲ ಮೆರಿಟ್ ಸೀಟ್ ತೊಗೊಂಡೆ. ಆಮೇಲೆ ಮದುವೆ ಆದೆ. ಗುಲ್ಬರ್ಗ ಇವರು ಪ್ರಪೋಸ್ ಮಾಡಿದಾಗಲೂ ಅಷ್ಟೇ, ಒಂದು 6 months ತೊಗೊಂಡಿರ್ಬೇಕು ನಾನು ಅನ್ನಕ್ಕೆ. ಅಷ್ಟು ಸುಲಭ ಅಲ್ವಾ? ಅಲ್ಲ. ಆಮೇಲೆ ಭಾಷೆ ಅಂದರೆ ಆಚಾರ ವಿಚಾರ ಸಂಸ್ಕೃತಿ, ನಮ್ಗೇನು ಅವಾಗ ಗುಲ್ಬರ್ಗ ಅಂದರೆ ನೀರಿಲ್ಲ. ನಾವು ಬೆಂಗಳೂರವರೆಲ್ಲ ಹಂಗೆ, ಬರೀ ಬಿಸಿಲು, ಮರ ಇಲ್ಲ. ಆ ಥರ ಒಂದ್ಸಲ ಟ್ರೈನಲ್ಲಿ ಹೋಗ್ತಾ ಇದ್ದೆ ಡೆಲ್ಲಿಗೆ ಹೋಗ್ಬೇಕಾರೆ. ಅವಾಗ ನೋಡಿದೆ, ಮರಗಳು ಐತಾ ಕಿಟಕಿಯಿಂದಾನೆ. ಅಷ್ಟರಲ್ಲಿ ಅವ್ರ ಜೊತೆಲಿ ನಂದು ಪ್ರೀತಿ ಇದೆಲ್ಲ ನಡೀತಾ ಇತ್ತು. ಊಟ ಎಲ್ಲ ಅವ್ರ ತಾಯಿಗೆ ಹೇಳಿ ಊಟ ಎಲ್ಲ ಮಾಡಿಸ್ಕೊಂಡು ಸ್ಟೇಷನ್ಗೆ ತಗೊಂಬಂದಿದ್ರು. ಅವಾಗ ನಾನು ಗುಲ್ಬರ್ಗ ಎಂಟ್ರ್ ಆಗ್ತಾ ಇದೆ ಅಂದರೆ ಎಲ್ಲ ನೋಡೋದು, ಗುಲ್ಬರ್ಗಲ್ಲಿ ನೀರಿದೆ, ಮರ ಇದೆ, ಪರವಾಗಿಲ್ಲ. ಅಂದರೆ ನಾವು ಆ ಥರ, ನಮಗೆಲ್ಲ ಆ ಥರ. ಅವ್ರು ಹೆಂಗಂದರೆ ಅವ್ರ ತಾಯಿ ಸ್ಕೂಲ್ ಹೆಡ್ ಮಿಸ್ಟ್ರೆಸ್ಸು, ಅವ್ರ ತಂದೆನೂ ಅಷ್ಟೇ ಒಂದು ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇವರಿಬ್ಬರೇ ಮಕ್ಕಳು, ಒಂದು ಪುಟ್ಟ ಫ್ಯಾಮಿಲಿ, ಕನ್ಸರ್ವೇಟಿವ್ ಫ್ಯಾಮಿಲಿ, ಟೋಟಲಿ ಡಿಫ್ರೆಂಟ್ ನಾನು ಅವ್ರಿಗೆ. ಬಟ್ ಆದರೆ ಪ್ರೀತಿ, ರಮೇಶ್ ಅವ್ರ ಮೇಲೆ ಪ್ರೀತಿ, ಅದು ನನ್ನನ್ನು ಎಲ್ಲವನ್ನೂ ಗೆಲ್ಲೋ ಹಾಗೆ ಮಾಡ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿನ ಬದುಕು, ನಾನು ಅಲ್ಲಿ HK ಡೆಂಟಲ್ ಕಾಲೇಜಲ್ಲಿ ಕೆಲಸ ಮಾಡಿದೆ. 12 ವರ್ಷ ಕೆಲಸ ಮಾಡಿದೆ ಆ್ಯಸ್ ಎ ಡಾಕ್ಟರ್. ನಮ್ಮದು ಕ್ಲಿನಿಕ್ ಇತ್ತು. ರಮೇಶ್ ಹತ್ರ ಒಂದು 2 wheeler ಬೈಕ್ ಇತ್ತು. ಓಕೆ, ಅಲ್ಲಿಂದ
ಹೊಸ ಜೀವನ ಮತ್ತೆ. ನಮ್ಮ ತಂದೆ ತಾಯಿ ಹತ್ರ ಯಾವುದೇ ಥರ ಸಪೋರ್ಟ್ ಇಲ್ಲ. ನಾವಿಬ್ಬರು ಲವ್ ಮ್ಯಾರೇಜು. ನನಗೇನಂದರೆ ನಾವು ಬೆಳಿಬೇಕು ಮತ್ತೆ ಅಂತ. ರಮೇಶ್ ಅವರು ಹಾಗೆ ಭಾಳ ಇಂಟೆಲಿಜೆಂಟ್, ಭಾಳ ಕಮಿಟೆಡು, ತುಂಬ ದೊಡ್ಡ ಆಸೆ ಇಟ್ಕೊಂಡು ಮದುವೆ ಆನಂತರ ಅವರು ಓದ್ಕೋತಾ ಹೋದ್ರು. ಆದರೆ ನಮ್ಗೆ ಹಂಗಿರಲ್ಲ, ನಾವು ಸಪೋರ್ಟ್ ಮಾಡ್ತಾ ಬಂದ್ವಿ. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದೇ ಅಲ್ಲಿ, ಅವರು ಸ್ಟಾರ್ ಆಗ್ತಾ ಬಂದರು. ಅವರು ಆ್ಯಕ್ಚುಲಿ ಈಸ್ ಅ ವರ್ಲ್ಡ್ ರಿನೌಂಡ್ ಇಂಪ್ಲಾಂಟಾಲಜಿಸ್ಟ್. ಇವತ್ತು ಸ್ಕೂಲ್ ಟೀಚರ್ ಮಗ ಆದ್ರೂ ಇವತ್ತು ಇಡೀ ವರ್ಲ್ಡಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅವರನ್ನು. ಆ ಮಟ್ಟಕ್ಕೆ ಅವರು ಆದರು. ಸೊ ಒಂದು 2 ವೀಲರ್ ಬೈಕಿಂದ ಪ್ರಾರಂಭ ಆಗಿದ್ದು ಒಂದು ಬೆನ್ಸ್ ತಗೊಳ್ಳೋ ತನ ನಾವಿಬ್ರು ಪ್ರಾಬ್ಲಿ ಇಟ್ಟುಕ್ 14 ವರ್ಷ ಬೇಕಾಯಿತು. ಬಟ್ ಇಬ್ಬರು ಹಾಗೆ ಕಷ್ಟಪಡ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ತನಕ ಬೆಳ್ಕೊಂಬಂದ್ವಿ. ನಂತರ ಕಾಲೇಜಲ್ಲಿ ಒಂದು ಅವಮಾನ ಮಾಡ್ತಾರೆ ನನಗೆ. ನಾನು ಸ್ವಾಭಿಮಾನಿಪ್ಪ. ಕೆಲವೊಂದು ಕ್ಯಾರೆಕ್ಟರ್ಸು ತುಂಬ ಸ್ಟ್ರಾಂಗ್, ವೆರಿ ಬೋಲ್ಡ್. ಆಮೇಲೆ ನನ್ನ ಮನಸ್ಸನ್ನು ಕೇಳ್ತೀನಿ, ನಾನು ಯಾರನ್ನೂ ಕೇಳಲ್ಲ. ನೀವು ಕೇಳಿದ್ರೆ ನೀವೊಂದು ಮಾತು ಹೇಳ್ತೀರಾ, ಅವ್ರು ಕೇಳಿದ್ರೆ ಅವ್ರನ್ನ ಇದೆಲ್ಲ ತಪ್ಪು ಎಲ್ರದ್ದು. ನೋ, ಐ ಆಮ್ ನಾಟ್ ಲೈಕ್ ದಟ್. ಐ ವಿಲ್ ಹಿಯರ್ ಟು ಮೈ ಹಾರ್ಟ್ ಇನ್ ಸೈಲೆನ್ಸ್. ಆ್ಯಂಡ್ ಅದು ಹೇಳುತ್ತೆ ಇದು ಕರೆಕ್ಟು, ಇದು ತಪ್ಪು. ಒಂದು ಟೈಮಲ್ಲಿ ಕಾಲೇಜಲ್ಲಿ ಅವಮಾನ ಮಾಡ್ತಾರೆ ನನಗೆ. ಬೆಸ್ಟ್ ಟೀಚರ್ ಅವಾರ್ಡ್ 3 ವರ್ಷ ತೊಗೊಂಡಿದ್ದೀನಿ. ಅಲ್ಲೂ ಮಕ್ಕಳೆಲ್ಲ ಓಟ್ ಹಾಕೋದು. ನಾನು ಎಷ್ಟೇ ಸ್ಟ್ರಿಕ್ಟ್ ಇರಲಿ, ಬಟ್ ಅವ್ರಿಗೆ ಗೊತ್ತಿತ್ತು ನಮ್ಮ ಮೇಡಮ್ ಎಷ್ಟು ಅಂದರೆ ಆ ಕಾಲೇಜಲ್ಲಿ ಇರಬೇಕಾದ್ರೂ ನಾನು ಕಾಲೇಜ್ ಹುಡುಗಿ ಥರಾನೇ, ಕಾಲೇಜಲ್ಲಿ ಟೀಚರ್ ಆಗಿದ್ರು ನಾನು ಕಾಲೇಜಲ್ಲಿ ಸ್ಟೂಡೆಂಟ್ ಥರಾನೇ. ಅಂದರೆ ಅವಾಗಲೂ ಅಷ್ಟೇ ಫ್ಯಾಷನ್ ಶೋ ಎಲ್ಲದರಲ್ಲೂ ಒನ್ ಆಫ್ ದ ಸ್ಕಿಟ್ ಇದು ಒಂದು